ನನ್ನ ಹೆಸರು ಕೌಸ್ತವ್. ನನ್ನ ಪಾತ್ರ ನಿರೂಪಕ. ಈ ದಿನ ನಾವು ಹೊಯ್ಸಳ ನಾಟಕವನ್ನು ಪ್ರಸ್ತುತ ನಡೆಸುತ್ತಿದ್ದೇವೆ. ಇದರಲ್ಲಿ ನನ್ನ ಪಾತ್ರ ನಿರೂಪಕ. ನನ್ನ ಹೆಸರು ನಿಶಾಂತ್. ನಾನು ಋಷಿಮುನಿಯಾಗಿ ಗುರುಗಳ ಪಾತ್ರ ಮಾಡುತ್ತಿದ್ದೆ. ನಮಸ್ಕಾರ, ನನ್ನ ಹೆಸರು ರೇಯಾಂಶ್. ನಾನು ಸಳನ ಪಾತ್ರವನ್ನು ಮಾಡುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಶಶಾಂಕ್. ನಾನು ಹುಲಿಯ ಪಾತ್ರವನ್ನು ಮಾಡುತ್ತಿದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೋನೆಮೂರು ಈಗಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿಯಿತ್ತು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ್ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಗುರುಗಳು ಪಾಠ ಮಾಡುವಾಗ ಒಂದು ಹೆಬ್ಬುಲಿ ಅರ್ಬಡಿಸುತ್ತಾ ಅಲ್ಲಿಗೆ ಬಂತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾಠವನ್ನು ಶುರು ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಯ್ಯೋ ಹುಲಿ, ಸಡನ ದೊರೆತನದಲ್ಲಿ ಆದ ಸಡನು ಸ್ವಲ್ಪವೂ ಹೆದರದೆ ಮಣಿಸಿ ಸಾರಿಗೆಯನ್ನು ಹುಲಿಯ ಬಾಯಲ್ಲಿ ತೋರಿಸಿ ಕೊಂದು ಹಾಕಿದನು. ಸಡನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿ ಜನರನ್ನು ಗುಂಪಾಗಿ ಬಂದರು. ನಿನ್ನ ಧೈರ್ಯ ಮತ್ತು ಬುದ್ಧಿವಂತಿಕೆ ಎಲ್ಲರಿಗೂ ಮೆಚ್ಚುವಂಥದ್ದು. ಒಂದು ರಾಜ್ಯವನ್ನು ಆಳಲು ಬೇಕಾದ ಶೌರ್ಯ ವಿವೇಕ ನಿನ್ನಲ್ಲಿ ಇದೆ. ಇಂದಿನಿಂದ ಇವನೇ ನಮ್ಮ ದೊರೆ. ಅಪ್ಪಣೆ, ಇಂದಿನಿಂದ ನಾನು ಈ ರಾಜ್ಯವನ್ನು ಆಳುತ್ತೇನೆ. ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ್ದ ಘಟನೆಯು ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನ ವಂಶವು ಪ್ರಸ್ಥಿರವಾಯಿತು.